ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾವು ಡೆತ್ ಆಫ್ ಪಾರ್ಟ್ನರ್ಶಿಪ್ಪನ್ನು ಪ್ರಾಬ್ಲಮನ್ನು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ವಿ. ಸೊ ಇನ್ನು ಫಸ್ಟ್ ಪಿ ಯು ಸಿಯಲ್ಲಿ ಪೆಟಿ ಕ್ಯಾಶ್ ಬುಕ್ಕನ್ನು ನಾವು ಪ್ರಾಬ್ಲಮನ್ನು ಆಲ್ರೆಡಿ ಸುಮಾರು ಮಾಡಿದ್ದೀವಿ, ಸಾಕಷ್ಟು ಮಾಡಿದ್ದೀವಿ. ಸೊ ಇದರಲ್ಲಿ ಮೇಜರಾಗಿ ಏನು ಬರುತ್ತಲ್ಲ, ಬೇಸಿಕ್ ಕಾನ್ಸೆಪ್ಟ್, ಫಾರ್ ಎಕ್ಸಾಂಪಲ್ ಕಾರ್ಟೇಜಲ್ಲಿ ಆಗುತ್ತೆ, ಕಾರ್ಟೇಜ್ ಯಾವ ಕಾಲಮಲ್ಲಿ ಹಾಕಬೇಕು, ಅಥವಾ ಇದು ಯಾವುದು ರಿಫ್ರೆಶ್ಮೆಂಟಲ್ಲಿ ಬರುತ್ತೆ, ಪೋಸ್ಟೇಜ್, ಫ್ಯಾಕ್ಸ್, ನೆಕ್ಸ್ಟ್ ಎಕ್ಸ್ಟಿಡಿ ಚಾರ್ಜಸ್, ಸ್ಟೇಷನರಿ ಇರ್ಬೋದು. ಇವೆಲ್ಲವೂ ಮೇಜರಾಗಿರುವಂಥದ್ದು ನೋಡಿದ್ದೀವಿ. ಈಸಿಯಾಗಿರುತ್ತೆ 6 ಮಾರ್ಕ್ಸಿಗೆ ಪೆಟಿ ಕ್ಯಾಶ್ ಬುಕ್ಕು. ಆಲ್ರೆಡಿ ಸಾಕಷ್ಟು ಆಗಿದ್ದವು. ಇದು ಲಾಸ್ಟ್ ಪ್ರಾಬ್ಲಮ್ ಪೆಟಿ ಕ್ಯಾಶ್ ಬುಕ್ಕಲ್ಲಿ. ಕೊಟ್ಟಿರೋಂತಹ ಪ್ರಾಬ್ಲಮಲ್ಲಿ 1000 ರೂಪಾಯಿ ಏನು ಮಾಡಿದ್ದಾನೆ ಹೆಡ್ ಕ್ಯಾಶಿಯರ್, ಏನು ಮಾಡಿದಾನಂದರೆ 1000 ರೂಪಾಯಿ ಕೊಟ್ಟಿರ್ತಾನೆ. ಯಾತಿಗೆ? ಖರ್ಚು ಮಾಡೋದಕ್ಕೋಸ್ಕರ. ಫಾರ್ ಎಕ್ಸಾಂಪಲು ಒಂದು ಬಿಸ್ನೆಸ್ ಇದೆ ಅಂತಂದರೆ ಅದರಲ್ಲಿ ತುಂಬ ದೊಡ್ಡ ಮಟ್ಟದಲ್ಲೂ ಕೂಡ ನಾವು ಎಕ್ಸ್ಪೆನ್ಸಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈ ಮಷನರಿ ಒಂದು 50,000ಕ್ಕೆ ತರ್ತೀವಿ. ಅಥವಾ ಯಾವುದಾದ್ರು ಒಂದು ಬಿಲ್ಡಿಂಗನ್ನು ಪರ್ಚೇಸ್ ಮಾಡಿದರೆ 1 ಲಕ್ಷಗಟ್ಟಲೆ ನಾವು ಕೊಟ್ಟು ಪರ್ಚೇಸ್ ಮಾಡ್ತೀವಿ. ಅದನ್ನೆಲ್ಲ ಎಲ್ಲಿ ಮೇಂಟೈನ್ ಮಾಡ್ತೀವಿ ಅಂದರೆ ಕ್ಯಾಶ್ ಬುಕ್ಕಲ್ಲಿ ಮೇಂಟೈನ್ ಮಾಡ್ತೀವಿ. ಅಥವಾ ಕಂಪನಿದೇ ಒಂದು ಬುಕ್ಸ್ ಆಫ್ ಅಕೌಂಟ್ಸ್ ಇರುತ್ತೆ, ಅದರಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಈಗ ಒಂದು ದೊಡ್ಡ ಕಂಪನಿ ಇರುತ್ತೆ ಅಂದರೆ ಅದರಲ್ಲಿ ಸ್ಮಾಲ್ ಅಮೌಂಟು ಕೂಡ ನಾವು ಎಕ್ಸ್ಪೆನ್ಸಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಬಸ್ ಚಾರ್ಜಸ್ಸಿಗೆ ನಾವು 20 ರೂಪೀಸನ್ನು ಪೇ ಮಾಡಿದರೆ ಅದನ್ನ ನಾವೇನು ಮಾಡ್ತೀವಿ, ಆ 20 ರೂಪೀಸನ್ನು ನಾವು ಕೈಲಿದ್ದ ಹಾಕೋಕ್ಕಲ್ಲ. ಯಾವುದೇ ಒಂದು ಎಂಪ್ಲಾಯಿ ಕೂಡ 1 ರೂಪಾಯಿನೂ ಕೂಡ ಕೈಲಿದ್ದ ಹಾಕೋದಿಲ್ಲ. ಅದನ್ನ ಏನು ಮಾಡ್ತಾರಂದರೆ ಅದಕ್ಕಂತಲೇ ಸ್ಮಾಲ್ ಅಮೌಂಟಿಗೋಸ್ಕರನೇ, ಸ್ಮಾಲ್ ಅಮೌಂಟ್ ಎಕ್ಸ್ಪೆನ್ಸಸ್ಸನ್ನು ರೆಕಾರ್ಡ್ ಮಾಡೋದಕ್ಕೋಸ್ಕರನೇ ಪೆಟಿ ಕ್ಯಾಶ್ ಬುಕ್ ಅಂತಂದು ನಾವು ಏನು ಮಾಡ್ತೀವಿ, ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಪೆಟಿ ಅಂದರೆ ಸ್ಮಾಲ್ ಅಂತ ಕರಿತೀವಿ. ಸ್ಮಾಲ್ ಎಕ್ಸ್ಪೆನ್ಸಸ್, ಪೆಟಿ ಎಕ್ಸ್ಪೆನ್ಸಸ್ ಈಸ್ ರೆಕಾರ್ಡೆಡ್ ಇನ್ ಪೆಟಿ ಕ್ಯಾಶ್ ಬುಕ್. ಅದರಲ್ಲಿ ತುಂಬ ಸುಮಾರು ನಾವು ಡೇ ಟು ಡೇ ಸುಮಾರು ಪೆಟಿ ಎಕ್ಸ್ಪೆನ್ಸಸ್ಸನ್ನು ನಾವು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಡಿಸೆಂಬರ್ 2014 ಇಯರಲ್ಲಿ ಆಗಿರೋಂತಹ ಎಕ್ಸ್ಪೆನ್ಸಸ್ಸನ್ನು ಕೊಟ್ಟಿದ್ದಾನೆ. ಇದಕ್ಕೆ ನಾವು ಪೆಟಿ ಕ್ಯಾಶ್ ಬುಕ್ಕನ್ನು ಪ್ರಿಪೇರ್ ಮಾಡಿರಿ ಅಂತಂದು 6 ಮಾರ್ಕ್ಸಿಗೆ ಕೇಳ್ತಾರೆ. ಇಲ್ಲಿ 1,000 ರೂಪಾಯಿ ಏನು ಮಾಡಿದ್ದಾರೆ, ಪೆಟಿ ಎಕ್ಸ್ಪೆನ್ಸಸ್ಸಿಗೋಸ್ಕರನೇ 1,000 ರೂಪಾಯಿ ಕೊಟ್ಟಿದ್ದಾರೆ. ಕೊಟ್ಟಿರೋಂತಹ 1,000 ರೂಪಾಯಿದಲ್ಲಿ ನಾವು ಏನೇನು ಖರ್ಚು ಮಾಡಿದ್ದೀವಿ ಅಂತ ಡೇಟ್ ವೈಸ್ ಕೊಟ್ಟಿದ್ದಾರೆ. 1,000 ರೂಪಾಯಿದಲ್ಲಿ ಎಕ್ಸ್ಪೆನ್ಸಸ್ಸನ್ನು ನಾವು ಮಾಡಿದ್ದೆ. ಬ್ಯಾಲೆನ್ಸ್ ಎಷ್ಟು ನಮ್ಮ ಹತ್ರ ಉಳಿತು ಅನ್ನೋದು ಈಗ ಕಂಡುಹಿಡಿಬೇಕಾಗುತ್ತೆ. ಇವಾಗ ನಾವು ಫಸ್ಟು ಪೆಟಿ ಕ್ಯಾಶ್ ಬುಕ್ಕನ್ನು ಪ್ರಿಪೇರ್ ಮಾಡ್ಬೇಕಾದ್ರೆ ಫಸ್ಟ್ ನಾವೇನು ಮಾಡಬೇಕು, ಕಾಲಮನ್ನು, ಅಕೌಂಟನ್ನು ಓಪನ್ ಮಾಡ್ಬೇಕಾಗುತ್ತೆ. ಅಂದರೆ ಕಾಲಮನ್ನು ಎಳ್ಕೋಬೇಕಾಗುತ್ತೆ. ಎಷ್ಟು ಕಾಲಮ್ ಬರ್ತಾವೆ? ಟೋಟಲ್ಲು 10 ಕಾಲಮ್ ಬರ್ತಾವೆ. ಫಸ್ಟ್ ಯಾವ ಕಾಲಮ್ ಬರುತ್ತೆ? ಅಮೌಂಟ್ ರಿಸೀವ್ಡ್. ಅಮೌಂಟ್ ಎಷ್ಟು ರಿಸೀವ್ ಮಾಡಿರೋದು? 1,000 ರೂಪೀಸು ರಿಸೀವ್ ಮಾಡಿದ್ದೀವಿ. ನೆಕ್ಸ್ಟ್ ಅದಾದಮೇಲೆ ಅಮೌಂಟ್ ರಿಸೀವ್ ಆದಮೇಲೆ ಡೇಟು. ನೆಕ್ಸ್ಟ್ ಡೇಟ್ ಆದಮೇಲೆ ಪರ್ಟಿಕ್ಯುಲರ್ಸ್. ಪರ್ಟಿಕ್ಯುಲರ್ ಆದಮೇಲೆ ವೋಚರ್ ನಂಬರ್. ಇನ್ ಕೇಸ್ ಏನಾದರೂ ವೋಚರ್ ನಂಬರ್ ಕೊಟ್ಟಿದ್ರೆ ವೋಚರ್ ನಂಬರ್ ಬರಿತೀವಿ. ಇನ್ ಕೇಸ್ ಕೊಡಲಿಲ್ಲ ಅಂತಂದರೆ ಹಾಗೆ ಖಾಲಿ ಬಿಟ್ಟಿರ್ತೀವಿ. ನೆಕ್ಸ್ಟು ಅಮೌಂಟ್ ಪೇಯ್ಡ್. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಅನಾಲಿಸಿಸ್ ಆಫ್ ಪೇಮೆಂಟ್ ಅಂತಂದು ಬರುತ್ತೆ. ಅದರಲ್ಲಿ ಫಸ್ಟು ಯಾವುದು ಪೋಸ್ಟೇಜ್ ಬರುತ್ತೆ. ಪೋಸ್ಟೇಜ್ ಆಗಿಂದೆ ನೆಕ್ಸ್ಟು ಟೆಲಿಫೋನ್, ಟೆಲಿಗ್ರಾಮ್ ಬರುತ್ತೆ. ನೆಕ್ಸ್ಟ್ ಅದಾದಮೇಲೆ ಕನ್ವೇಯನ್ಸ್ ಬರುತ್ತೆ. ಕನ್ವೇಯನ್ಸ್ ಆದಮೇಲೆ ನೆಕ್ಸ್ಟು ಸ್ಟೇಷನರಿ ಬರುತ್ತೆ. ಸ್ಟೇಷನರಿ ಆಗಿಂದೆ ನೆಕ್ಸ್ಟ್ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಆರ್ ಅದರ್ ಎಕ್ಸ್ಪೆನ್ಸಸ್ ಬರುತ್ತೆ. ಅಂದರೆ ಇಷ್ಟು ಪೆಟಿ ಕ್ಯಾಶ್ ಬುಕ್ಕಲ್ಲಿ ಬರೋಂಥದ್ದು.
ಇದು ಏನಂತ ಕರಿತೀವಿ, ಪೆಟಿ ಕ್ಯಾಶ್ ಬುಕ್. ಡಿಸೆಂಬರ್ 2014. So first amount received ಆಗಿಂದ ಡೇಟ್. ನೆಕ್ಸ್ಟ್ ಪರ್ಟಿಕ್ಯುಲರ್ಸ್ ಅಥವಾ ಡೀಟೇಲ್ಸ್. ನೆಕ್ಸ್ಟ್ ವೋಚರ್ ನಂಬರ್. ನೆಕ್ಸ್ಟ್ ಅದಾದಮೇಲೆ ಅಮೌಂಟ್ ಪೇಡ್, ನಾವು ಅಮೌಂಟ್ ಕೊಟ್ಟಿರೋಂಥದ್ದು. ನೆಕ್ಸ್ಟ್ ಅದಾದಮೇಲೆ ಅನಾಲಿಸಿಸ್ ಆಫ್ ಪೇಮೆಂಟ್, ಯಾವ್ಯಾವುದಕ್ಕೆ ಪೇಮೆಂಟ್ ಕೊಟ್ಟಿದ್ದೀವಿ ಅಂತಂದು. ಸೊ ಫಸ್ಟ್ ಇದರಲ್ಲಿ ಪೋಸ್ಟೇಜ್, ನೆಕ್ಸ್ಟ್ ಟೆಲಿಫೋನ್, ಟೆಲಿಗ್ರಾಮ್, ನೆಕ್ಸ್ಟ್ ಕನ್ವೇಯನ್ಸ್, ನೆಕ್ಸ್ಟ್ ಸ್ಟೇಷನರಿ, ನೆಕ್ಸ್ಟ್ ಅದರ್ ಎಕ್ಸ್ಪೆನ್ಸಸ್. ಸೊ ಇಷ್ಟು ಕಾಲಮನ್ನು ಹೇಳ್ಕೊಂಡ್ವಿ. ಸೊ ಇದೇ ರೀತಿಯಾಗಿ ಅಕೌಂಟನ್ನು ನಾವು ಓಪನ್ ಮಾಡಬೇಕಾಗುತ್ತೆ. ಸೊ ಫಸ್ಟು 1000 ರೂಪೀಸ್ ಇಸ್ಕೊಂಡಿದ್ದೀವಿ. ಸೊ ಅದನ್ನ ನಾವೇನಂತ ಬರ್ತೀವಿ, ಅಮೌಂಟ್ ರಿಸೀವ್ಡ್ ಎಷ್ಟು, 1000 ರೂಪೀಸ್. 1000 ರೂಪೀಸ್ ಇಸ್ಕೊಂಡಿದ್ದೀವಿ. ಸೊ ಇಲ್ಲಿ ಯಾವ ಡೇಟಲ್ಲಿ ಡೇಟ್ ಕೊಟ್ಟಿಲ್ಲ, ಸೊ ಹಂಗಾಗಿ ಒಂದೇ ಡೇಟ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸೊ ಇದು ಏನಂತ ಕರಿತೀವಿ, ಡಿಸೆಂಬರ್ ಅಂತ ಬರ್ತೀವಿ. ಡಿಸೆಂಬರ್ 2014 ಅಂತ ಬರ್ತೀವಿ. ಡೇಟ್ ಕಾಮನ್. ಸೊ ಇಲ್ಲಿ ಏನೇ ಡೇಟ್ ಹಾಕಿರೋ ಅದು ಡಿಸೆಂಬರ್ ಮಂತು 2014 ಅಂತಲೇ ಲೆಕ್ಕ. ಸೊ ಅಮೌಂಟ್ ರಿಸೀವ್ಡ್, ಬ್ಯಾಲೆನ್ಸ್ ಬ್ರಾಡ್ ಡೌನ್ 1000 ರೂಪಾಯಿ ಇಸ್ಕೊಂಡ್ವಿ. ನೆಕ್ಸ್ಟ್ ಅದಾದಮೇಲೆ 1ನೇ ತಾರೀಕು ಅದೇ ಅವತ್ತೇ 1000 ರೂಪಾಯಿ ಇಸ್ಕೊಂಡು ನೆಕ್ಸ್ಟು ಕಾರ್ಟೇಜಿಗೆ ಕೊಟ್ಟಿದ್ದೀವಿ. ಸೊ ಎಷ್ಟು, 50 ರೂಪಾಯಿ ಕಾರ್ಟೇಜಿಗೆ ಕೊಟ್ಟಿದ್ದೀವಿ. ಸೊ ಕಾರ್ಟೇಜ್ ಯಾವುದಕ್ಕೆ ಸಂಬಂಧಪಡುತ್ತೆ, ಅದರ್ ಎಕ್ಸ್ಪೆನ್ಸಸ್ಸಿಗೆ ಸಂಬಂಧಪಡುತ್ತೆ. ಅದರ್ ಎಕ್ಸ್ಪೆನ್ಸಸ್ ಆರ್ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಅಂತಂದು. ನೆಕ್ಸ್ಟ್ ಅದಾದಮೇಲೆ STD ಚಾರ್ಜಸ್, 3ನೇ ತಾರೀಕು STD ಚಾರ್ಜಸ್ಗೆ ಖರ್ಚು ಮಾಡಿದ್ದಾರೆ. STD ಚಾರ್ಜಸ್. ಸೊ STD ಚಾರ್ಜಸ್ ಏನದು, ಟೆಲಿಫೋನಿಗೆ ಸಂಬಂಧಪಟ್ಟಿರೋಂಥದ್ದು. 40 ರೂಪಾಯಿ ಖರ್ಚು ಮಾಡಿದ್ದಾರೆ ಟೆಲಿಫೋನ್ ಟೆಲಿಗ್ರಾಮಿಗೆ ಬರ್ದು. ನೆಕ್ಸ್ಟ್ ಅದಾದಮೇಲೆ 4ನೇ ತಾರೀಕು ಬಸ್ ಫೇರ್. ಸೊ ಬಸ್ ಫೇರನ್ನು ಕೊಟ್ಟಿದ್ದಾರೆ. ಬಸ್ ಫೇರ್ ಅಂದರೆ ಎಲ್ಲ ಓಡಾಡೋದಕ್ಕಾರ ಬಸ್ ಚಾರ್ಜ್ ಕೊಟ್ಟಿದ್ದಾರೆ. ಸೊ ಎಷ್ಟು ಕೊಟ್ಟಿದ್ದಾರೆ, 20 ರೂಪಾಯಿ ಕೊಟ್ಟಿದ್ದಾರೆ. ಸೊ 20 ರೂಪಾಯಿ ಕೊಟ್ಟಿದ್ದಾರೆ. ಯಾವುದಕ್ಕೆ ನಾವು ಯಾವ ಕಾಲಮಲ್ಲಿ ಬರ್ತೀವಿ, ಬಸ್ ಫೇರು ಕನ್ವೇಯನ್ಸಿಗೆ ಸಂಬಂಧಪಟ್ಟಿರುತ್ತೆ. ಸೊ 20 ರೂಪಾಯಿ ಬರ್ತೀವಿ. ನೆಕ್ಸ್ಟ್ ಅದಾದಮೇಲೆ 6ನೇ ತಾರೀಕು ಪೋಸ್ಟೇಜ್. 6ನೇ ತಾರೀಕು ಪೋಸ್ಟೇಜಿಗೆ ಸಂಬಂಧಪಟ್ಟಿರುತ್ತೆ. ಪೋಸ್ಟೇಜ್ ಅಂತ ಬರ್ತೀವಿ. ಸೊ ಪೋಸ್ಟೇಜ್ ಅಂದರೆ ಏನು, ಸೊ ಅಂಚೆ ಇಲಾಖೆಗೆ ಸಂಬಂಧಪಟ್ಟಿರೋಂಥದ್ದು. ಸೊ ಎಷ್ಟು, 30 ರೂಪಾಯಿ. ಸೊ 30 ರೂಪಾಯಿ ನಾವು ಬರ್ದು. ಸೊ ಇದು ಯಾವುದಕ್ಕೆ, ಇಲ್ಲಿ ಕಾಲಮ್ ಹೆಡ್ಲೈನೇ ಇದೆ, 30 ರೂಪಾಯಿ ಪೋಸ್ಟೇಜಿಗೆ ಸಂಬಂಧಪಟ್ಟಿರೋಂಥದ್ದು. ನೆಕ್ಸ್ಟ್ ಅದಾದಮೇಲೆ 9ನೇ ತಾರೀಕು ರಿಫ್ರೆಶ್ಮೆಂಟ್. 9ನೇ ತಾರೀಕು ರಿಫ್ರೆಶ್ಮೆಂಟ್. ಎಷ್ಟು ಖರ್ಚು ಮಾಡಿರೋದು, 10 ರೂಪಾಯಿ. ಅಂದರೆ ರಿಫ್ರೆಶ್ಮೆಂಟ್ ಅಂದರೆ ಏನೋ ಬೇಜಾರಾಗ್ಬಿಡುತ್ತೆ ಎಂಪ್ಲಾಯೀಸಿಗೆ, ವರ್ಕ್ ಮಾಡಿ. ಸೊ ಆವಾಗ ಟೀಗೆ, ಫಾರ್ ಎಕ್ಸಾಂಪಲ್ ಟೀ ಅಥವಾ ಸ್ನ್ಯಾಕ್ಸ್ ಏನು ಮಾಡ್ತಾರಂದರೆ, ಸೊ ಅದಕ್ಕೋಸ್ಕರ ಖರ್ಚು ಮಾಡೋ ಅಂಥದ್ದು. ಸೊ 10 ರೂಪಾಯಿ ಅದು. ಸೊ ಆ 10 ರೂಪಾಯಿ ರಿಫ್ರೆಶ್ಮೆಂಟನ್ನು ನಾವು ಯಾವುದಕ್ಕೆ ಸೇರಿಸ್ತೀವಿ, ಅದರ್ ಎಕ್ಸ್ಪೆನ್ಸಸ್ಸಿಗೆ ಸೇರಿಸ್ತೀವಿ. ನೆಕ್ಸ್ಟ್ ಅದಾದಮೇಲೆ
10ನೇ ತಾರೀಕು ಕೊರಿಯರ್ ಚಾರ್ಜಸ್. ಸೊ ಕೊರಿಯರ್ ಚಾರ್ಜಸ್ ಅಂದರೆ ಆಲ್ರೆಡಿ ಗೊತ್ತಿದೆ, ಪ್ರಿವಿಯಸ್ ಕ್ಲಾಸಸ್ಸಲ್ಲಿ ಹೇಳಿದ್ದೀನಿ ನಾನು. ಕೊರಿಯರ್ ಚಾರ್ಜಸ್. ಸೊ ಕೊರಿಯರ್ ಚಾರ್ಜಸ್ಸಿಗೆ 20 ರೂಪಾಯಿ ಎಕ್ಸ್ಪೆನ್ಸಸ್ ಮಾಡಿದ್ದಾರೆ, 20 ರೂಪಾಯಿ. ಸೊ ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ? ಪೋಸ್ಟೇಜಿಗೆ ಸಂಬಂಧಪಟ್ಟಿರುತ್ತೆ. ಕೊರಿಯರು ನೋಡಿ, ಕೊರಿಯರು ಅಥವಾ ಸ್ಟಾಂಪ್ಸು ಅಥವಾ ಪೋಸ್ಟೇಜ್ ಏನೇ ಇದ್ದರೂ ಕೂಡ ಅದು ಪೋಸ್ಟೇಜಿಗೆ ಸಂಬಂಧಪಟ್ಟಿರುತ್ತೆ. ಟೆಲಿಫೋನ್, ಟೆಲಿಗ್ರಾಮ್, STD ಚಾರ್ಜಸ್ ಅವೆಲ್ಲವೂ ಸೆಕೆಂಡ್ ಕಾಲಮಿಗೆ ಸಂಬಂಧಪಟ್ಟಿರುತ್ತೆ. ಇನ್ನು ಕನ್ವೆನ್ಸ್ ಅಂದರೆ ಓಡಾಡೋದು, ಬಸ್ಸಲ್ಲಿ ಬಂದು ಅಥವಾ ಆಟೋದಲ್ಲಿ ಬಂದು ಯಾವುದಾದ್ರೂ ಎಂಪ್ಲಾಯಿಗೆ ಓಡಾಡೋದಕ್ಕೆ ದುಡ್ಡು ಕೊಟ್ಟು ಅದು ಕನ್ವೆನ್ಸಿಗೆ ಸಂಬಂಧಪಟ್ಟಿರುತ್ತೆ. ಸ್ಟೇಷನರಿಗೆ ಸಂಬಂಧಪಟ್ಟಿರೋಂಥದ್ದು ಬುಕ್ಕು, ಪೆನ್ನು, ಪೆನ್ಸಿಲು, ರಬ್ಬರು ಇವನ್ನ ತಗೊಂಡು ಅಥವಾ ಡೈರೆಕ್ಟ್ ಸ್ಟೇಷನರಿ ಐಟಮ್ ತಗೊಂಡು, ಸೊ ಅದು ಸ್ಟೇಷನರಿ ಬರುತ್ತೆ. ಇನ್ನು ಅದರ್ ಎಕ್ಸ್ಪೆನ್ಸ್ ಆರ್ ಮಿಸ್ಲೇನಿಯಸ್ ಎಕ್ಸ್ಪೆನ್ಸ್ ಅಂದರೆ ಇವು 4ಕ್ಕೂ ಸಂಬಂಧಪಡಲಿಲ್ಲ ಅಂದರೆ ಅದರ್ ಎಕ್ಸ್ಪೆನ್ಸಸ್ಸಿಗೆ ಸಂಬಂಧಪಟ್ಟಿರುತ್ತೆ ಅಂತ ಅರ್ಥ. ಸೊ ನೆಕ್ಸ್ಟ್ ಅದಾದಮೇಲೆ 12ನೇ ತಾರೀಕು ಟ್ಯಾಕ್ಸಿ ಫೇರ್ ಟು ಮ್ಯಾನೇಜರ್ ಅಂತ ಇದೆ. ಸೊ 12ನೇ ತಾರೀಕು ಟ್ಯಾಕ್ಸಿ ಫೇರ್ ಟು ಮ್ಯಾನೇಜರ್. ಸೊ ಮ್ಯಾನೇಜರಿಗೆ ಓಡಾಡೋದಕ್ಕೆ ಟ್ಯಾಕ್ಸಿ ಚಾರ್ಜ್ ಕೊಟ್ಟಿದ್ದಾರೆ. ಎಷ್ಟು ರೂಪಾಯಿ? 40 ರೂಪಾಯಿ ಕೊಟ್ಟಿದ್ದಾರೆ. ಸೊ ಆ 40 ರೂಪಾಯಿ ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ? ಪೋಸ್ಟೇಜಿಗೆ ಸಂಬಂಧಪಡಲ್ಲ, ಟೆಲಿಫೋನ್, ಟೆಲಿಗ್ರಾಮಿಗೆ ಸಂಬಂಧಪಡಲ್ಲ, ಕನ್ವೇಯನ್ಸಿಗೆ ಸಂಬಂಧಪಟ್ಟಿರುತ್ತೆ. ಸ್ಟೇಷನರಿ, ಅದರ್ ಎಕ್ಸ್ಪೆನ್ಸಿಗೆ ಸಂಬಂಧಪಡಲ್ಲ. ನೆಕ್ಸ್ಟ್ ಅದಾದಮೇಲೆ 13ನೇ ತಾರೀಕು ಸ್ಟೇಷನರಿ. 13ನೇ ತಾರೀಕು ಸ್ಟೇಷನರಿ. ಸೊ ಕೊಟ್ಟಿದ್ದಾನೆ ಎಷ್ಟು? 10 ರೂಪಾಯಿ ಕೊಟ್ಟಿದ್ದಾನೆ. ಸೊ ಹಂಗಾಗಿ ಆ 10 ರೂಪಾಯಿನ ನಾವು ಯಾವುದರಲ್ಲಿ ಹೆಡ್ಲೈನೇ ಇದೆ, ಕಾಲಮ್ ಹೆಡ್ಲೈನೇ ಸ್ಟೇಷನರಿ ಅಂತಂದು ಏನೋ ತಗೊಂಡಿರ್ತಾರೆ, ಬುಕ್ಕು, ಪೆನ್ನು, ಪೆನ್ಸಿಲು, ಸ್ಕೇಲು, ರಬ್ಬರು, ಸೊ ಏನೋ ತಗೊಂಡಿರ್ತಾರೆ. ಸೊ ಅದಕ್ಕೆ ಖರ್ಚು ಮಾಡಿರೋ ಅಂಥದ್ದು. ನೆಕ್ಸ್ಟ್ ಅದಾದಮೇಲೆ 14ನೇ ತಾರೀಕು ಫ್ಯಾಕ್ಸ್ ಚಾರ್ಜಸ್. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ? ಎಷ್ಟು? 30 ರೂಪಾಯಿ ಖರ್ಚು ಮಾಡಿದ್ದಾರೆ. ಫ್ಯಾಕ್ಸ್ ಚಾರ್ಜಸ್ ಯಾವಾಗಲೂ ಕೊರಿಯರ್ಗೆ ಸಂಬಂಧಪಟ್ಟಿರುತ್ತೆ. ನೆಕ್ಸ್ಟ್ ಅದಾದಮೇಲೆ 18ನೇ ತಾರೀಕು ಟೆಲಿಗ್ರಾಮ್ ಚಾರ್ಜಸ್. 18ನೇ ತಾರೀಕು ಟೆಲಿಗ್ರಾಮ್ ಚಾರ್ಜಸ್. ಟೆಲಿಗ್ರಾಮ್ ಚಾರ್ಜಸ್ ಎಷ್ಟು? 20 ರೂಪಾಯಿ. ಸೊ ಎಲ್ಲಿ ಹೆಡ್ಲೈನ್ ಹೇಳಿದೆ ಟೆಲಿಫೋನ್, ಟೆಲಿಗ್ರಾಮ್ ಅಂತಂದು ಎಷ್ಟು? 20 ರೂಪಾಯಿ. ನೆಕ್ಸ್ಟ್ ಅದಾದಮೇಲೆ 21ನೇ ತಾರೀಕು ರಿಪೇರ್ಸ್ ಟು ಫರ್ನಿಚರ್. 21ನೇ ತಾರೀಕು ರಿಪೇರ್ಸ್ ಟು ಫರ್ನಿಚರ್. ಸೊ ಎಷ್ಟು ಖರ್ಚು ಮಾಡಿರೋಂಥದ್ದು? 30 ರೂಪಾಯಿ ಖರ್ಚು ಮಾಡಿರೋಂಥದ್ದು. ಸೊ ಇದು ಯಾವುದಕ್ಕೂ ಸಂಬಂಧಪಡಲ್ಲ, ಅದರ್ ಎಕ್ಸ್ಪೆನ್ಸಸ್ಸಿಗೆ ಸಂಬಂಧಪಟ್ಟಿರುತ್ತೆ ಅಥವಾ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಿಗೆ ಸಂಬಂಧಪಟ್ಟಿರುತ್ತೆ. ನೆಕ್ಸ್ಟ್ ಅದಾದಮೇಲೆ 23ನೇ ತಾರೀಕು ಲಾಂಡ್ರಿ ಎಕ್ಸ್ಪೆನ್ಸಸ್. 23. ಸೊ ಲಾಂಡ್ರಿ ಎಕ್ಸ್ಪೆನ್ಸಸ್ ದೋಬಿಗೆ ಸಂಬಂಧಪಟ್ಟಿರೋಂಥ ಖರ್ಚು. ಸೊ ಎಷ್ಟು? 50 ರೂಪಾಯಿ. ಸೊ ಇದು ಕೂಡ ಅಷ್ಟೇ, ಇವು ಯಾವುಕ್ಕೂ ಸಂಬಂಧಪಡಲ್ಲ, ಅದರ್ ಎಕ್ಸ್ಪೆನ್ಸಿಗೆ ಸಂಬಂಧಪಟ್ಟಿರುತ್ತೆ. ನೆಕ್ಸ್ಟ್ ಅದರ್ ಎಕ್ಸ್ಪೆನ್ಸಸ್ ಡೈರೆಕ್ಟಾಗಿ ಕೊಟ್ಟಿದ್ದಾನೆ, ಅದರ್ ಎಕ್ಸ್ಪೆನ್ಸಸ್. ಸೊ ಎಷ್ಟು? 10 ರೂಪಾಯಿ. ಸೊ ಹಂಗಾಗಿ ಅದರ್ ಎಕ್ಸ್ಪೆನ್ಸ್ 10 ರೂಪಾಯಿ ಬರೆದ್ವಿ. ಸೊ ಇವಾಗ ಏನು ಮಾಡ್ತೀವಿ? ಟೋಟಲ್ ಮಾಡ್ತೀವಿ. ಟೋಟಲ್ ಮಾಡಿದಾಗ ನೋಡ್ಕೋಬೇಕಾಗುತ್ತೆ. ಸೊ ಯಾವುದು ಎಷ್ಟಿದೆ ಅಂತಂದು 50, 40, 90, 110, 140, 150, 170, 210, 220, 250, 270, 300, 350, 360 ರೂಪಾಯಿ. ನಾವು ಟೋಟಲ್ ಖರ್ಚು ಮಾಡಿರೋಂಥದ್ದು 360. ಇದ್ರ ನೋಡ್ಕೋಬೇಕು. 30 + 30 60, ಒಂದು 20, 80, 40, 20, 60. ನೆಕ್ಸ್ಟ್ 20, 40, 60, ಇದು 10. ಸೊ 50, 60, 90, 140, 150. ಸೊ ಇವನ್ನ 5 ಕಾಲಮ್ ಕೂಡ್ಕೋಬೇಕಾಗುತ್ತೆ ಇವಾಗ. 160, 220, 280, 360. ಸೊ ಅಂದರೆ ಇವು 5 ಕಾಲಮ್ ಕೂಡಿದರೆ ನಮಗೆ
ಸೊ ಟೋಟಲ್ 360 ಬರಬೇಕು. ಸೊ ಇವನ್ನ 80, 60, 60, 10, 150 ಕೂಡಿದ್ರೆ 360 ಬರುತ್ತೆ. ಸೊ ಇದು ಕೂಡ 360 ಇರಬೇಕು. ಸೊ ನಾವು 1,000 ರೂಪಾಯಿ ಇಸ್ಕೊಂಡಿರೋಂಥದ್ದು ಈ 1,000 ರೂಪಾಯಿದಲ್ಲಿ 360 ರೂಪಾಯಿ ಖರ್ಚು ಮಾಡಿದ್ದೀವಿ. ಸೊ ಇನ್ನು ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು ಉಳ್ಕೊಳ್ತು ಅಂತ ನೋಡಬೇಕಾಗುತ್ತೆ. ಸೊ ನಾವು ಇಸ್ಕೊಂಡಿರೋದು 1,000 ರೂಪಾಯಿ, ಅದರಲ್ಲಿ 360 ರೂಪಾಯಿ ನಾವು ಖರ್ಚು ಮಾಡಿದ್ದೀವಿ. ಸೊ ಅಂದರೆ ಇನ್ನು ಎಷ್ಟು ಉಳ್ಕೊಳ್ತು? 640 ಉಳ್ಕೊಳ್ತು. ಸೊ 640 ಏನದು? ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ 640 ರೂಪಾಯಿ ಉಳ್ಕೊಳ್ತು. ಸೊ ಯಾವ ಡೇಟಿಗೆ? ಡಿಸೆಂಬರ್ ಎಷ್ಟು? 31ನೇ ತಾರೀಕಿದೆ. ಸೊ 31ನೇ ತಾರೀಕಿಗೆ 640 ರೂಪಾಯಿ ಉಳ್ಕೊಳ್ತು. ಸೊ ನೋಡಿ ಇಲ್ಲಿ ನಮಗೆ ಕೊಟ್ಟಿರೋಂಥದ್ದು 1,000 ರೂಪಾಯಿ. ಆ 1,000 ರೂಪಾಯಿದಲ್ಲಿ 360 ರೂಪಾಯಿ ಎಕ್ಸ್ಪೆನ್ಸಸ್ ಆಗಿದೆ. 360 ರೂಪಾಯಿ ಏನೇನು ಎಕ್ಸ್ಪೆನ್ಸಸ್ ಮಾಡಿದ್ದೀವಿ ಅಂತಂದು ಇಲ್ಲಿ ಡೀಟೇಲ್ಸ್ ಇದೆ. ಸೊ 360 ರೂಪಾಯಿ ಎಕ್ಸ್ಪೆನ್ಸಸ್ಸನ್ನು ಮಾಡಿ ರಿಮೈನಿಂಗ್ ಇನ್ನು 640 ರೂಪಾಯಿ ಉಳ್ಕೊಳ್ತು. ಸೊ 640 ರೂಪಾಯಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೆದ್ವಿ. ಈ 640 ರೂಪಾಯಿ ನೆಕ್ಸ್ಟ್ ಅದು ಏನಾಗುತ್ತಂದರೆ 1ನೇ ತಾರೀಕು ಜಾನ್ವರಿ ತಿಂಗಳಲ್ಲಿ 2015ರಲ್ಲಿ ಸೊ ಏನಾಗುತ್ತೆ, ಅದು 640 ರೂಪಾಯಿ ನಾವು ರಿಸೀವ್ ಮಾಡ್ಕೊಳ್ತಿದ್ವಿ. ಸೊ ಅದು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಪೆಟಿ ಕ್ಯಾಶ್ ಬುಕ್ಕನ್ನು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಸೊ ಇದು ಡಿಸೆಂಬರ್ 2014 ಪೆಟಿ ಕ್ಯಾಶ್ ಬುಕ್ಕಿಗೆ ಸಂಬಂಧಪಟ್ಟಿರೋಂಥದ್ದು. ಈ ರೀತಿಯಾಗಿ ಮಾಡಬೇಕು. ಸೊ ಇಷ್ಟು ಮಾಡಿದರೆ ನಿಮಗೆ 6 ಮಾರ್ಕ್ಸ್ ಬರುತ್ತೆ. ಸೊ ಅದೇ ರೀತಿಯಾಗಿ ಲಾಸ್ಟ್ ಇಯರ್ ಆನಿಯಲ್ ಎಕ್ಸಾಮಲ್ಲೇ ನಿಮಗೆ 6 ಮಾರ್ಕ್ಸಿಗೆ ಕೇಳಿದ್ದಾರೆ ಪೆಟಿ ಕ್ಯಾಶ್ ಬುಕ್ಕಿಗೆ ಸಂಬಂಧಪಟ್ಟಿರೋಂಥದ್ದು. ಸೊ ಇದನ್ನ ನೀವೇ ಮಾಡಿ ನನಗೆ ಕಳಿಸ್ಬೇಕಾಗುತ್ತೆ. ಸೊ ವರ್ಕ್ ಮಾಡಿ. ಸೊ ಇಲ್ಲಿ ಪ್ರಾಬ್ಲಮನ್ನು ಹೇಳ್ಬಿಡ್ತೀನಿ. ಎಂಟರ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ in a analytical petty cash book. ಸೊ ಈಗ ಕೊಟ್ಟಿದ್ದಾನೆ 1/4/2018ರಲ್ಲಿ received cash from petty cashier rupees 1,000. ಸೊ 1,000 ಪೆಟಿ ಕ್ಯಾಶಿಯರ್ ಇಂದ ರಿಸೀವ್ ಮಾಡ್ಕೊಂಡಿದ್ದಾನೆ 1ನೇ ತಾರೀಕು 10/4/2018ರಲ್ಲಿ. ಸ್ಪೆಂಟ್ ಫಾರ್ postage rupees 200. 200 ರೂಪಾಯಿ ಖರ್ಚು ಮಾಡಿದ್ದಾರೆ ಪೋಸ್ಟೇಜ್ಗೆ 15/4/2018ರಲ್ಲಿ. ಬಸ್ ಫೇರ್ rupees 100 ಬಸ್ ಚಾರ್ಜಿಗೆ ಕೊಟ್ಟಿದ್ದಾರೆ 20/4/2018ರಲ್ಲಿ. ಸ್ಟೇಷನರಿ ಪೇಡ್ rupees 50. ನೆಕ್ಸ್ಟ್ 30/4/2018ರಲ್ಲಿ ಕಾರ್ಟೇಜ್ rupees 40. ಸೊ ಇದನ್ನ ನಿಮಗೆ ಎಷ್ಟು 6 ಮಾರ್ಕ್ಸಿಗೆ ಕೇಳಿದಾನೆ. ಸೊ ಯಾವಾಗ ಅಂದರೆ 2020 ಫೆಬ್ರವರಿಯಲ್ಲಿ. ಸೊ ಆನ್ಯುಯಲ್ ಎಕ್ಸಾಮಿಗೆ ಕೇಳಿರೋಂಥದ್ದು ಲಾಸ್ಟ್ ಪ್ರೀವಿಯಸ್ ಇಯರ್ ಆನ್ಯುಯಲ್ ಎಕ್ಸಾಮಲ್ಲಿ ಕೇಳಿರೋಂಥದ್ದು 6 ಮಾರ್ಕ್ಸ್ಗೆ. ಈ ರೀತಿಯಾಗಿ ಕೇಳ್ತಾನೆ. ತುಂಬ ಟ್ರಾನ್ಸಾಕ್ಷನ್ ಏನು ಕೇಳಲ್ಲ. ಸೊ ಒಂದು 4-5 ಕೊಟ್ಟಿರ್ತಾನೆ, ಅದನ್ನ ಕರೆಕ್ಟಾಗಿ ಮಾಡಿದರೆ 6 ಮಾರ್ಕ್ಸ್ ಬರುತ್ತೆ. ಸೊ ಇದನ್ನ ಪ್ರಾಬ್ಲಮನ್ನು ಮಾಡಿ ನನಗೆ ಕಳಿಸ್ಬೇಕಾಗುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸಸ್ಸು. ಸೊ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ಕ್ಲಾರಿಫೈ ಮಾಡ್ಕೋಬಹುದು.
ಸೊ ಪೆಟಿ ಕ್ಯಾಶ್ ಬುಕ್ ತುಂಬ ಈಸಿ ಇರೋಂಥದ್ದು. ಸೊ ತುಂಬ ಕಷ್ಟಪಡಬೇಕಾದಂಥ ಅವಶ್ಯಕತೆನೇ ಇಲ್ಲ. ಸೊ ನಾನು ಏನು ಐಟಮ್ಸ್ ಟ್ರಾನ್ಸಾಕ್ಷನನ್ನು ಮಾಡಿಸಿದ್ದೀನಲ್ಲ ಇದ್ರೊಳಗೆ ಕೇಳ್ತೇನೆ ಆನ್ಯುವಲ್ ಎಕ್ಸಾಮಲ್ಲಿ. ಸೊ ಇವನ್ನ ಕ್ಲೀನಾಗಿ ಯಾವ ಕಾಲಮ್ಗೆ ಎಷ್ಟು ಅಮೌಂಟ್ ಹಾಕಬೇಕು, ಯಾವ ರೀತಿ ಕ್ಲೋಸ್ ಮಾಡಬೇಕು, ಎಷ್ಟು ಉಳ್ಕೊಳ್ತು, ಅದನ್ನ ನೆಕ್ಸ್ಟ್ ಬ್ರಾಡ್ ಫಾರ್ವರ್ಡ್ ಯಾವ ರೀತಿ ಮಾಡ್ಬೇಕನ್ನೋದು ತಿಳ್ಕೊಂಡ್ರಿ ಅಂತಂದರೆ 6 ಮಾರ್ಕ್ಸ್ ಈಸಿಯಾಗಿ ತಕ್ಕೋಬೋದು. ಸೊ ಇಷ್ಟು ಪೆಟಿ ಕ್ಯಾಶ್ ಬುಕ್ಕಿಗೆ ಸಂಬಂಧಪಟ್ಟಿರೋಂಥದ್ದು. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನೆಕ್ಸ್ಟ್ ಪ್ರಾಬ್ಲಮ್ನೊಂದಿಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು.